ಗದಗದಲ್ಲಿ ಒಂದು ಆರೋಗ್ಯ ಕೇಂದ್ರ ಇದೆ. ಆದ್ರೆ ಇದು ಹೆಸರಿಗಷ್ಟೇ ಆರೋಗ್ಯ ಕೇಂದ್ರ. ಈ ಆರೋಗ್ಯ ಕೇಂದ್ರಕ್ಕೆ ಈಗ ಟ್ರೀಟ್ಮೆಂಟ್ ಬೇಕಾಗಿದೆ. ಕತ್ಲಲ್ ಆಸ್ಪತ್ರೆ ರೋಗಿಗಳು ಪರದಾಡ್ತಾ ಇದ್ದಾರೆ. ಮೊಬೈಲ್ ಟಾರ್ಚ್ ಅನ್ನ ಹಿಡಿದು ಆ ಮೂಲಕ ರೋಗಿಗಳಿಗೆ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಜೊತೆಯಲ್ಲಿ ಇಲ್ಲಿ ಔಷಧಿ ವಿತರಣೆ ಮಾಡಬೇಕು ಅಂತಂದ್ರು ಅಲ್ಲೂ ಕೂಡ ಮೊಬೈಲ್ ಟಾರ್ಚ್ ಅನ್ನೇ ಬಳಕೆ ಮಾಡ್ತಾ ಇರೋದು. ಸೂಕ್ತ ಕರೆಂಟ್ ವ್ಯವಸ್ಥೆನೇ ಇಲ್ಲ ಅಲ್ಲಿ. ಈ ಕರೆಂಟ್ ವ್ಯವಸ್ಥೆಯನ್ನ ಕಲ್ಪಿಸಿ ಅಂತ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಆರೋಗ್ಯ ಕೇಂದ್ರ ಇದು ಹೆಸರಿಗಷ್ಟೇನಾ ಹಾಗಾದ್ರೆ ಅನ್ನೋ ಪ್ರಶ್ನೆ. ಮೊಬೈಲ್ ಟಾರ್ಚ್ ಅಲ್ಲಿ ಎಷ್ಟು ಮಟ್ಟಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ಯಾವ ಮೆಡಿಸಿನ್ ಕೊಡ್ತಾರೆ, ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ, ಎಮರ್ಜೆನ್ಸಿ ಆಗುವಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅನ್ನೋ ಪ್ರಶ್ನೆ. ಕರೆಂಟ್ ಹೋದಂತಹ ಸಂದರ್ಭದಲ್ಲಿ ಯಾವುದೇ ಬೇರೆ ಬದಲಿ ವ್ಯವಸ್ಥೆಗಳಿಲ್ಲ. ಮೊಬೈಲ್ ಟಾರ್ಚ್ ಅನ್ನ ಬಳಸಿ ಅಲ್ಲಿ ಔಷಧಿ ವಿತರಣೆ ಮಾಡ್ತಾರೆ. ಹೆಚ್ಚು ಕಮ್ಮಿ ಆದ್ರೆ ಯಾರ್ ಜವಾಬ್ದಾರಿ? ಸೂಕ್ತ ಕರೆಂಟ್ ವ್ಯವಸ್ಥೆ ಮಾಡಿಸಿ ಅಂತ ಸಾರ್ವಜನಿಕರು ಈಗ ಆಗ್ರಹಿಸ್ತಾ ಇದ್ದಾರೆ. ಗದಗದಲ್ಲಿರುವಂತಹ ಆರೋಗ್ಯ ಕೇಂದ್ರ, ಈ ಆರೋಗ್ಯ ಕೇಂದ್ರಕ್ಕೆ ಒಂದು ರೀತಿಯ ಚಿಕಿತ್ಸೆ ಬೇಕಾಗಿದೆ. ಯಾಕಂದ್ರೆ ಅಲ್ಲಿ ಕರೆಂಟ್ ಹೋದ್ರೆ ಬಹಳ ಕಷ್ಟ. ಮೊಬೈಲ್ ಟಾರ್ಚ್ ಅನ್ನ ಹಿಡಿದು ರೋಗಿಗಳಿಗೆ ಚಿಕಿತ್ಸೆ ಕೊಡಬೇಕಾದಂತ ಪರಿಸ್ಥಿತಿ. ಅಷ್ಟೇ ಅಲ್ಲ, ಈ ಮೆಡಿಸಿನ್ ಅನ್ನ ಕೊಡಬೇಕಾದಂತ ಸಂದರ್ಭದಲ್ಲೂ ಕೂಡ ಅಲ್ಲೂ ಕರೆಂಟ್ ಇಲ್ಲ, ಅಲ್ಲೂ ಮೊಬೈಲ್ ಟಾರ್ಚ್ ಬಳಸ್ತಾ ಇದ್ದಾರೆ. ಗಮನಿಸ್ತಾ ಇದೀವಲ್ಲ, ಮೊಬೈಲ್ ಟಾರ್ಚೇ ಅಲ್ಲಿ ಸದ್ಯಕ್ಕಿರುವಂತ ಕರೆಂಟ್ ವ್ಯವಸ್ಥೆ. ಕರೆಂಟ್ ಹೋದ್ರೆ ಕೇಳೋದೇ ಬೇಡ, ಫುಲ್ ಕತ್ಲೆ, ಕಂಪ್ಲೀಟ್ ಆಗಿ ಇಡೀ ಆರೋಗ್ಯ ಕೇಂದ್ರ ಕತ್ಲೆ ಆಗುತ್ತೆ. ಇದು ರಾತ್ರಿ ಸಂದರ್ಭದಲ್ಲ, ಬೆಳಕಲ್ಲೇ ಈ ರೀತಿಯಾಗಿ ಕತ್ಲೆ ಇರೋದು. ಹಾಗಾಗಿ ಅಗತ್ಯವಾದಂತಹ ವ್ಯವಸ್ಥೆಗಳನ್ನ ಮಾಡಿ ಅಂತ ಸಾರ್ವಜನಿಕರು ಕೇಳಿಕೊಳ್ತಾ ಇದ್ದಾರೆ. ಇದಿಷ್ಟೇನಾ, ಕತ್ಲೆ ಮಾತ್ರನಾ ಅಂತ ಅಂದ್ಕೊಂಡ್ರೆ ಅನೇಕ ಕಡೆಗಳಲ್ಲಿ ಈ ವ್ಯವಸ್ಥೆಗಳನ್ನ ಗಮನಿಸ್ತಾ ಇದೀವಲ್ಲ, ಧೂಳು ಹಿಡಿದಿರುವಂತ ಈ ಜನರೇಟರ್ ಅದು ಯಾವುದು ಕೂಡ ವರ್ಕ್ ಆಗ್ತಾ ಇಲ್ಲ. ಕರೆಂಟ್ ಹೋದ್ರೆ ಬದಲಿ ವ್ಯವಸ್ಥೆಗಳಿಲ್ಲ. ಕರೆಂಟ್ ಬರೋವರೆಗೂ ಕಾಯ್ಬೇಕು. ಅಲ್ಲಿವರೆಗೂ ಎಮರ್ಜೆನ್ಸಿ ಪೇಷಂಟ್ ಏನ್ ಮಾಡಬೇಕು? ಜೀವ ಹೋಗೋದಕ್ಕೆ ಕಾಯ್ಬೇಕಾ ಅನ್ನೋ ಪ್ರಶ್ನೆ. ಅದಕ್ಕೂ ಮೊದಲು ಗಮನ ಹರಿಸಬೇಕಾಗಿದೆ. ಆರೋಗ್ಯ ಕೇಂದ್ರಕ್ಕೆ ಚಿಕಿತ್ಸೆ ಬೇಕಾಗಿದೆ. ಆ ಚಿಕಿತ್ಸೆಯನ್ನ ಸಂಬಂಧಪಟ್ಟಂತವರು ಕೊಡಬೇಕಾಗಿದೆ. ಚೀಟಿ ತಗೋರಿ, ಅದೇ ಚೀಟಿ ತಗೋರಿ. ಅಲ್ಲೇ ಒಂದು ನಿಮಿಷ. ಗದಗದಲ್ಲಿ ಒಂದು ಆರೋಗ್ಯ ಕೇಂದ್ರ ಇದೆ. ಆದ್ರೆ ಇದು ಹೆಸರಿಗಷ್ಟೇ ಆರೋಗ್ಯ ಕೇಂದ್ರ. ಈ ಆರೋಗ್ಯ ಕೇಂದ್ರಕ್ಕೆ ಈಗ ಟ್ರೀಟ್ಮೆಂಟ್ ಬೇಕಾಗಿದೆ. ಕತ್ಲಲ್ ಆಸ್ಪತ್ರೆ ರೋಗಿಗಳು ಪರದಾಡ್ತಾ ಇದ್ದಾರೆ. ಮೊಬೈಲ್ ಟಾರ್ಚ್ ಅನ್ನ ಹಿಡಿದು ಆ ಮೂಲಕ ರೋಗಿಗಳಿಗೆ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಜೊತೆಯಲ್ಲಿ ಇಲ್ಲಿ ಔಷಧಿ ವಿತರಣೆ ಮಾಡಬೇಕು ಅಂತಂದ್ರು ಅಲ್ಲೂ ಕೂಡ ಮೊಬೈಲ್ ಟಾರ್ಚ್ ಅನ್ನೇ ಬಳಕೆ ಮಾಡ್ತಾ ಇರೋದು. ಸೂಕ್ತ ಕರೆಂಟ್ ವ್ಯವಸ್ಥೆನೇ ಇಲ್ಲ ಅಲ್ಲಿ. ಈ ಕರೆಂಟ್ ವ್ಯವಸ್ಥೆಯನ್ನ ಕಲ್ಪಿಸಿ ಅಂತ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಆರೋಗ್ಯ ಕೇಂದ್ರ ಇದು ಹೆಸರಿಗಷ್ಟೇನಾ ಹಾಗಾದ್ರೆ ಅನ್ನೋ ಪ್ರಶ್ನೆ. ಮೊಬೈಲ್ ಟಾರ್ಚ್ ಅಲ್ಲಿ ಎಷ್ಟು ಮಟ್ಟಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ಯಾವ ಮೆಡಿಸಿನ್ ಕೊಡ್ತಾರೆ, ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ, ಎಮರ್ಜೆನ್ಸಿ ಆಗುವಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅನ್ನೋ ಪ್ರಶ್ನೆ. ಕರೆಂಟ್ ಹೋದಂತಹ ಸಂದರ್ಭದಲ್ಲಿ ಯಾವುದೇ ಬೇರೆ ಬದಲಿ ವ್ಯವಸ್ಥೆಗಳಿಲ್ಲ. ಮೊಬೈಲ್ ಟಾರ್ಚ್ ಅನ್ನ ಬಳಸಿ ಅಲ್ಲಿ ಔಷಧಿ ವಿತರಣೆ ಮಾಡ್ತಾರೆ. ಹೆಚ್ಚು ಕಮ್ಮಿ ಆದ್ರೆ ಯಾರ್ ಜವಾಬ್ದಾರಿ? ಸೂಕ್ತ ಕರೆಂಟ್ ವ್ಯವಸ್ಥೆ ಮಾಡಿಸಿ ಅಂತ ಸಾರ್ವಜನಿಕರು ಈಗ ಆಗ್ರಹಿಸ್ತಾ ಇದ್ದಾರೆ. ಗದಗದಲ್ಲಿರುವಂತಹ ಆರೋಗ್ಯ ಕೇಂದ್ರ, ಈ ಆರೋಗ್ಯ ಕೇಂದ್ರಕ್ಕೆ ಒಂದು ರೀತಿಯ ಚಿಕಿತ್ಸೆ ಬೇಕಾಗಿದೆ. ಯಾಕಂದ್ರೆ ಅಲ್ಲಿ ಕರೆಂಟ್ ಹೋದ್ರೆ ಬಹಳ ಕಷ್ಟ. ಮೊಬೈಲ್ ಟಾರ್ಚ್ ಅನ್ನ ಹಿಡಿದು ರೋಗಿಗಳಿಗೆ ಚಿಕಿತ್ಸೆ ಕೊಡಬೇಕಾದಂತ ಪರಿಸ್ಥಿತಿ. ಅಷ್ಟೇ ಅಲ್ಲ, ಈ ಮೆಡಿಸಿನ್ ಅನ್ನ ಕೊಡಬೇಕಾದಂತ ಸಂದರ್ಭದಲ್ಲೂ ಕೂಡ ಅಲ್ಲೂ ಕರೆಂಟ್ ಇಲ್ಲ, ಅಲ್ಲೂ ಮೊಬೈಲ್ ಟಾರ್ಚ್ ಬಳಸ್ತಾ ಇದ್ದಾರೆ. ಗಮನಿಸ್ತಾ ಇದೀವಲ್ಲ, ಮೊಬೈಲ್ ಟಾರ್ಚೇ ಅಲ್ಲಿ ಸದ್ಯಕ್ಕಿರುವಂತ ಕರೆಂಟ್ ವ್ಯವಸ್ಥೆ. ಕರೆಂಟ್ ಹೋದ್ರೆ ಕೇಳೋದೇ ಬೇಡ, ಫುಲ್ ಕತ್ಲೆ, ಕಂಪ್ಲೀಟ್ ಆಗಿ ಇಡೀ ಆರೋಗ್ಯ ಕೇಂದ್ರ ಕತ್ಲೆ ಆಗುತ್ತೆ. ಇದು ರಾತ್ರಿ ಸಂದರ್ಭದಲ್ಲ, ಬೆಳಕಲ್ಲೇ ಈ ರೀತಿಯಾಗಿ ಕತ್ಲೆ ಇರೋದು. ಹಾಗಾಗಿ ಅಗತ್ಯವಾದಂತಹ ವ್ಯವಸ್ಥೆಗಳನ್ನ ಮಾಡಿ ಅಂತ ಸಾರ್ವಜನಿಕರು ಕೇಳಿಕೊಳ್ತಾ ಇದ್ದಾರೆ. ಇದಿಷ್ಟೇನಾ, ಕತ್ಲೆ ಮಾತ್ರನಾ ಅಂತ ಅಂದ್ಕೊಂಡ್ರೆ ಅನೇಕ ಕಡೆಗಳಲ್ಲಿ ಈ ವ್ಯವಸ್ಥೆಗಳನ್ನ ಗಮನಿಸ್ತಾ ಇದೀವಲ್ಲ, ಧೂಳು ಹಿಡಿದಿರುವಂತ ಈ ಜನರೇಟರ್ ಅದು ಯಾವುದು ಕೂಡ ವರ್ಕ್ ಆಗ್ತಾ ಇಲ್ಲ. ಕರೆಂಟ್ ಹೋದ್ರೆ ಬದಲಿ ವ್ಯವಸ್ಥೆಗಳಿಲ್ಲ. ಕರೆಂಟ್ ಬರೋವರೆಗೂ ಕಾಯ್ಬೇಕು. ಅಲ್ಲಿವರೆಗೂ ಎಮರ್ಜೆನ್ಸಿ ಪೇಷಂಟ್ ಏನ್ ಮಾಡಬೇಕು? ಜೀವ ಹೋಗೋದಕ್ಕೆ ಕಾಯ್ಬೇಕಾ ಅನ್ನೋ ಪ್ರಶ್ನೆ. ಅದಕ್ಕೂ ಮೊದಲು ಗಮನ ಹರಿಸಬೇಕಾಗಿದೆ. ಆರೋಗ್ಯ ಕೇಂದ್ರಕ್ಕೆ ಚಿಕಿತ್ಸೆ ಬೇಕಾಗಿದೆ. ಆ ಚಿಕಿತ್ಸೆಯನ್ನ ಸಂಬಂಧಪಟ್ಟಂತವರು ಕೊಡಬೇಕಾಗಿದೆ. ಸರಿ ಚೀಟಿ ತಗೋರಿ, ಅದೇ ಚೀಟಿ ತಗೋರಿ. ಅಲ್ಲೇ ಒಂದು ನಿಮಿಷ.
ಗದಗದಲ್ಲಿ ಒಂದು ಆರೋಗ್ಯ ಕೇಂದ್ರ ಇದೆ. ಆದ್ರೆ ಇದು ಹೆಸರಿಗಷ್ಟೇ ಆರೋಗ್ಯ ಕೇಂದ್ರ. ಈ ಆರೋಗ್ಯ ಕೇಂದ್ರಕ್ಕೆ ಈಗ ಟ್ರೀಟ್ಮೆಂಟ್ ಬೇಕಾಗಿದೆ. ಕತ್ಲಲ್ ಆಸ್ಪತ್ರೆ ರೋಗಿಗಳು ಪರದಾಡ್ತಾ ಇದ್ದಾರೆ. ಮೊಬೈಲ್ ಟಾರ್ಚ್ ಅನ್ನ ಹಿಡಿದು ಆ ಮೂಲಕ ರೋಗಿಗಳಿಗೆ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಜೊತೆಯಲ್ಲಿ ಇಲ್ಲಿ ಔಷಧಿ ವಿತರಣೆ ಮಾಡಬೇಕು ಅಂತಂದ್ರು ಅಲ್ಲೂ ಕೂಡ ಮೊಬೈಲ್ ಟಾರ್ಚ್ ಅನ್ನೇ ಬಳಕೆ ಮಾಡ್ತಾ ಇರೋದು. ಸೂಕ್ತ ಕರೆಂಟ್ ವ್ಯವಸ್ಥೆನೇ ಇಲ್ಲ ಅಲ್ಲಿ. ಈ ಕರೆಂಟ್ ವ್ಯವಸ್ಥೆಯನ್ನ ಕಲ್ಪಿಸಿ ಅಂತ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಆರೋಗ್ಯ ಕೇಂದ್ರ ಇದು ಹೆಸರಿಗಷ್ಟೇನಾ ಹಾಗಾದ್ರೆ ಅನ್ನೋ ಪ್ರಶ್ನೆ. ಈ ಮೊಬೈಲ್ ಟಾರ್ಚ್ ಅಲ್ಲಿ ಎಷ್ಟು ಮಟ್ಟಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ಯಾವ ಮೆಡಿಸಿನ್ ಕೊಡ್ತಾರೆ, ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ, ಎಮರ್ಜೆನ್ಸಿ ಆಗುವಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅನ್ನೋ ಪ್ರಶ್ನೆ. ಕರೆಂಟ್ ಹೋದಂತಹ ಸಂದರ್ಭದಲ್ಲಿ ಯಾವುದೇ ಬೇರೆ ಬದಲಿ ವ್ಯವಸ್ಥೆಗಳಿಲ್ಲ. ಮೊಬೈಲ್ ಟಾರ್ಚ್ ಅನ್ನ ಬಳಸಿ ಅಲ್ಲಿ ಔಷಧಿ ವಿತರಣೆ ಮಾಡ್ತಾರೆ. ಹೆಚ್ಚು ಕಮ್ಮಿ ಆದ್ರೆ ಯಾರ್ ಜವಾಬ್ದಾರಿ? ಸೂಕ್ತ ಕರೆಂಟ್ ವ್ಯವಸ್ಥೆ ಮಾಡಿಸಿ ಅಂತ ಸಾರ್ವಜನಿಕರು ಈಗ ಆಗ್ರಹಿಸ್ತಾ ಇದ್ದಾರೆ. ಗದಗದಲ್ಲಿರುವಂತಹ ಆರೋಗ್ಯ ಕೇಂದ್ರ, ಈ ಆರೋಗ್ಯ ಕೇಂದ್ರಕ್ಕೆ ಒಂದು ರೀತಿಯ ಚಿಕಿತ್ಸೆ ಬೇಕಾಗಿದೆ. ಯಾಕಂದ್ರೆ ಅಲ್ಲಿ ಕರೆಂಟ್ ಹೋದ್ರೆ ಬಹಳ ಕಷ್ಟ. ಮೊಬೈಲ್ ಟಾರ್ಚ್ ಅನ್ನ ಹಿಡಿದು ರೋಗಿಗಳಿಗೆ ಚಿಕಿತ್ಸೆ ಕೊಡಬೇಕಾದಂತ ಪರಿಸ್ಥಿತಿ. ಅಷ್ಟೇ ಅಲ್ಲ, ಈ ಮೆಡಿಸಿನ್ ಅನ್ನ ಕೊಡಬೇಕಾದಂತ ಸಂದರ್ಭದಲ್ಲೂ ಕೂಡ ಅಲ್ಲೂ ಕರೆಂಟ್ ಇಲ್ಲ, ಅಲ್ಲೂ ಮೊಬೈಲ್ ಟಾರ್ಚ್ ಬಳಸ್ತಾ ಇದ್ದಾರೆ. ಅಲ್ಲಿ ಗಮನಿಸ್ತಾ ಇದೀವಲ್ಲ, ಮೊಬೈಲ್ ಟಾರ್ಚೇ ಅಲ್ಲಿ ಸದ್ಯಕ್ಕಿರುವಂತ ಕರೆಂಟ್ ವ್ಯವಸ್ಥೆ. ಕರೆಂಟ್ ಹೋದ್ರೆ ಕೇಳೋದೇ ಬೇಡ, ಫುಲ್ ಕತ್ಲೆ, ಕಂಪ್ಲೀಟ್ ಆಗಿ ಇಡೀ ಆರೋಗ್ಯ ಕೇಂದ್ರ ಕತ್ಲೆ ಆಗುತ್ತೆ. ಇದು ರಾತ್ರಿ ಸಂದರ್ಭದಲ್ಲ, ಬೆಳಕಲ್ಲೇ ಈ ರೀತಿಯಾಗಿ ಕತ್ಲೆ ಇರೋದು. ಹಾಗಾಗಿ ಅಗತ್ಯವಾದಂತಹ ವ್ಯವಸ್ಥೆಗಳನ್ನ ಮಾಡಿ ಅಂತ ಸಾರ್ವಜನಿಕರು ಕೇಳಿಕೊಳ್ತಾ ಇದ್ದಾರೆ. ಇದಿಷ್ಟೇನಾ, ಕತ್ಲೆ ಮಾತ್ರನಾ ಅಂತ ಅಂದ್ಕೊಂಡ್ರೆ ಅನೇಕ ಕಡೆಗಳಲ್ಲಿ ಈ ವ್ಯವಸ್ಥೆಗಳನ್ನ ಗಮನಿಸ್ತಾ ಇದೀವಲ್ಲ, ಧೂಳು ಹಿಡಿದಿರುವಂತ ಈ ಜನರೇಟರ್ ಅದು ಯಾವುದು ಕೂಡ ವರ್ಕ್ ಆಗ್ತಾ ಇಲ್ಲ. ಕರೆಂಟ್ ಹೋದ್ರೆ ಬದಲಿ ವ್ಯವಸ್ಥೆಗಳಿಲ್ಲ. ಕರೆಂಟ್ ಬರೋವರೆಗೂ ಕಾಯ್ಬೇಕು. ಅಲ್ಲಿವರೆಗೂ ಎಮರ್ಜೆನ್ಸಿ ಪೇಷಂಟ್ ಏನ್ ಮಾಡಬೇಕು? ಜೀವ ಹೋಗೋದಕ್ಕೆ ಕಾಯ್ಬೇಕಾ ಅನ್ನೋ ಪ್ರಶ್ನೆ. ಅದಕ್ಕೂ ಮೊದಲು ಗಮನ ಹರಿಸಬೇಕಾಗಿದೆ. ಆರೋಗ್ಯ ಕೇಂದ್ರಕ್ಕೆ ಚಿಕಿತ್ಸೆ ಬೇಕಾಗಿದೆ. ಆ ಚಿಕಿತ್ಸೆಯನ್ನ ಸಂಬಂಧಪಟ್ಟಂತವರು ಕೊಡಬೇಕಾಗಿದೆ. ಸರಿ ಅಜ್ಜ. ಚೀಟಿ ತಗೋರಿ ಅಜ್ಜ, ಚೀಟಿ ತಗೋರಿ. ಅಲ್ಲೇ ಒಂದು ನಿಮಿಷ. ಗದಗದಲ್ಲಿ ಒಂದು ಆರೋಗ್ಯ ಕೇಂದ್ರ ಇದೆ. ಆದ್ರೆ ಇದು ಹೆಸರಿಗಷ್ಟೇ ಆರೋಗ್ಯ ಕೇಂದ್ರ. ಈ ಆರೋಗ್ಯ ಕೇಂದ್ರಕ್ಕೆ ಈಗ ಟ್ರೀಟ್ಮೆಂಟ್ ಬೇಕಾಗಿದೆ. ಕತ್ಲಲ್ ಆಸ್ಪತ್ರೆ ರೋಗಿಗಳು ಪರದಾಡ್ತಾ ಇದ್ದಾರೆ. ಮೊಬೈಲ್ ಟಾರ್ಚ್ ಅನ್ನ ಹಿಡಿದು ಆ ಮೂಲಕ ರೋಗಿಗಳಿಗೆ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಜೊತೆಯಲ್ಲಿ ಇಲ್ಲಿ ಔಷಧಿ ವಿತರಣೆ ಮಾಡಬೇಕು ಅಂತಂದ್ರು ಅಲ್ಲೂ ಕೂಡ ಮೊಬೈಲ್ ಟಾರ್ಚ್ ಅನ್ನೇ ಬಳಕೆ ಮಾಡ್ತಾ ಇರೋದು. ಸೂಕ್ತ ಕರೆಂಟ್ ವ್ಯವಸ್ಥೆನೇ ಇಲ್ಲ ಅಲ್ಲಿ. ಈ ಕರೆಂಟ್